ರಾಮಾಚಾರಿ ಧಾರಾವಾಹಿಯ ಮತ್ತೊಬ್ಬರು ಫೇಮಸ್ ವಿಲನ್ ರುಕ್ಕು ಅಲಿಯಾಸ್ ನಿಸರ್ಗ ಅವರಿದ್ದಾರೆ. ನಮ್ಮೊಟ್ಟಿಗೆ ಮಾತಾಡೋಣ. ನಿಸರ್ಗ ಅವರೇ, ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಸೊ ಈಗ ನೀವು ವಿಲನ್ ಆಗಿದ್ರಿ, ರಾಮಾಚಾರಿ ಕಂಡ್ರೆ ಆಗ್ತಿರ್ಲಿಲ್ಲ. ಸೊ ಷಡ್ಯಂತ್ರ ಆಯಿತು, ಜೈಲಿಗೆ ಹೋಗೋ ಸಂದರ್ಭನೂ ಬಂತು, ಜೈಲಿಗೆ ಹೋಗಿದ್ದೀರಿ. ಬಟ್ ಒಳ್ಳೆಯವ್ರಾಗಿ ಹೋದ್ರಿ, ಬಿಕಾಸ್ ಅಲ್ಲಿ ನಿಮ್ಮ ಗಂಡನೇ ತೀರ್ಕೊಂಡ್ಬಿಟ್ಟಿದ್ದಾರೆ. ಷಡ್ಯಂತ್ರ ಮಾಡಿದ ರಾಮಾಚಾರಿ ವಿರುದ್ಧ. ಬಟ್ ಅಲ್ಲಿ ನಿಮಗೆ ರಿಯಲೈಸೇಷನ್ ಆಗಿದೆ. ಈಗ ರಾಮಾಚಾರಿ ಮಗಳ ನಾಮಕರಣಕ್ಕೆ ಮತ್ತೆ ವಾಪಸ್ ಬರ್ತಾ ಇದ್ದೀರಿ. ಸೊ ಆ್ಯಂಡ್ 4 years ರಾಮಾಚಾರಿ ಟೆಲಿಕಾಸ್ಟ್ ಆಗಿದೆ. ನಿಮ್ಮದು ಶಾರ್ಟ್ ಜರ್ನಿ ಆದರೂ ವೆರಿ ಇಂಪ್ಯಾಕ್ಟ್ಫುಲ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಿ? ರಾಮಾಚಾರಿ ಅಂತ ಹೆಸರು ಕೇಳಿದ ತಕ್ಷಣವೇ ಎಲ್ಲ ಆಡಿಯನ್ಸ್ಗೂ ಗೊತ್ತಾಗ್ಬಿಡುತ್ತೆ. ಸೊ ಈ ಒಂದು ಫೇಮಸ್ ಶೋ ಅಲ್ಲಿ ನಾನು ಒಂದು ಪಾತ್ರನ ಮಾಡಿದ್ದು ತುಂಬಾ ಖುಷಿ ಇದೆ. ಅದೇ ವಿಲನ್ ಅಂತ ಹೇಳಿದ್ರಿ, ಅದು ಕೇಳೋಕ್ಕೆ ನಂಗೆ ಇಷ್ಟ ಆಗಲ್ಲ. ಬಟ್ ಫಸ್ಟ್ ಟೈಮ್ ನಾನು ನೆಗೆಟಿವ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಖುಷಿ ಇತ್ತು. ಬಟ್ ಅದಾದ್ಮೇಲೆ ಇತ್ತಲ್ಲ ರಿಯಾಕ್ಷನ್ಸು, ಆಡಿಯನ್ಸ್ ರಿಯಾಕ್ಷನ್ಸು, ಅದು ಸ್ವಲ್ಪ ಅಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಗಿತ್ತು ನನಗೆ. ಬಿಗಿನಿಂಗ್ ಎಪಿಸೋಡ್ಸಲ್ಲೆಲ್ಲ ಸ್ವಲ್ಪ ಚೆನ್ನಾಗೇ ಹೋಯಿತು. ಅದಾದಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಪ್ರೋಮೋ ರಿಲೀಸ್ ಆಯಿತು, ರುಕ್ಕು ರಾಮಾಚಾರಿನ ಸಾಯಿಸ್ಬಿಟ್ರು ಅಂತ. ಸೊ ಅದಾದ್ಮೇಲೆ ಪ್ರೋಮೋ ನೋಡಿದೆ, ವಾವ್ ಸಕ್ಕತ್ತಾಗಿ ರೀಚ್ ಆಗಿಬಿಟ್ಟಿದೆ ಪ್ರೋಮೋ ಅಂತ ಕಮೆಂಟ್ಸ್ ಬಾಕ್ಸ್ ಓಪನ್ ಮಾಡಿದೆ. ಅದಾದ್ಮೇಲೆ ಸ್ಟಾರ್ಟ್ ಆಯಿತು ಕಮೆಂಟ್ಸ್, ಯಾರು ಇವಳು ಈ ಥರ ಗಂಡನೇ ಸಾಯಿಸ್ಬಿಟ್ಟಿದ್ದಾಳೆ ಅಂತ ಅವರೇ ಜಡ್ಜ್ ಮಾಡೋಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ರು. ಕಮೆಂಟ್ಸ್ಗಳು ನೋಡ್ತಾ ಇದ್ದೆ. ಸೊ ಅದಾದಮೇಲೆ ಆಡಿಯನ್ಸ್ ನನ್ನ ಫಸ್ಟು ಚೆನ್ನಾಗಿ ಎಕ್ಸೆಪ್ಟ್ ಮಾಡಿದರು. ಯಾವಾಗ ನಾನು ರಾಮಾಚಾರಿ ಅಂದ್ಕೊಂಡು ನನ್ನ ಗಂಡನ್ನೇ ಸಾಯಿಸ್ಬಿಟ್ನೋ, ಅದಾದಮೇಲೆ ಇವನ್ ರೋಡಲ್ಲಿ ಕೂಡ ಹೋಗುವಾಗಲೂ ನಾನು ತುಂಬ ಜನದ ಹತ್ರ ಬೈಸ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ರ ಮಾಸ್ಕ್ ಇಲ್ಲದೆ ಓಡಾಡುವಾಗ ಚಿಕ್ಕ ಮಕ್ಳು ಜೊತೆ ಕೂಡ ಬೈಸ್ಕೊಂಡಿದ್ದೀನಿ. ರುಕ್ಕು ರಾಮಾಚಾರಿನ ಸಾಯಿಸ್ಬಿಟ್ಟು ಇಲ್ಲಿ ಬಂದು ನಿಂತಿದ್ಯಾ ಅಂತ ಚಿಕ್ಕ ಮಕ್ಳುಗಳೆಲ್ಲ ಬೈದಿರೋದುಂಟು. ಒಂದು ಫೇಮ್ ಸಿಕ್ತು. ಬಟ್ ಆಡಿಯನ್ಸಿಗೆ ರೀಚ್ ಆದ್ರೂ ನನ್ನನ್ನು ವಿಲನ್ ಅಂತಲೇ ನೋಡ್ತಾರೆ. ಫಾರ್ ದ ಫಸ್ಟ್ ಟೈಮ್ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೆ. ಬಟ್ ತುಂಬ ಖುಷಿ ಇದೆ, ಬಿಕಾಸ್ ಪರ್ಫಾರ್ಮ್ ಮಾಡೋಕ್ಕೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗಿದೆ. ಸೊ ಅಫ್ಕೋರ್ಸ್ ಆ ರೀತಿ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ರೋಲ್ ಅಷ್ಟರ ಮಟ್ಟಿಗೆ ಅವ್ರನ್ನ ರೀಚ್ ಆಗಿದೆ. ಅದೇ ಒಂದು ಸಮಾಧಾನ. ಏನಂದರೆ ಅಷ್ಟು ಬೈತಾ ಇದ್ದಾರೆ, ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಇವನ್ ಪುಟ್ಟ ಮಕ್ಕಳಿಂದ ಹಿಡಿದು ಅಜ್ಜಿ ತಾತಂದ್ರು ಎಲ್ಲರೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಕ್ಯಾರೆಕ್ಟರ್ ರೀಚ್ ಆಗಿತ್ತು. ಸೊ ಅದು ಒಂದಕ್ಕೆ ಸಮಾಧಾನ ಆಗ್ತಾ ಇತ್ತು. ಬಟ್ ನೆಗೆಟಿವ್ ಕಮೆಂಟ್ಸ್ ನೋಡಿದಾಗ ಬೇಜಾರಾಗುತ್ತೆ ಸ್ವಲ್ಪ. ಬಟ್ ಇಟ್ಸ್ ಓಕೆ, ಫೈನ್. ಸೊ ಎಸ್, ಜರ್ನಿ ಮುಗಿತಾ ಇದೆ. ಇವತ್ತು ಕ್ಲೈಮ್ಯಾಕ್ಸ್ ಶೂಟ್ ಆಗ್ತಾ ಇದೆ. ಎವ್ರಿವನ್ ಆರ್ ವೆರಿ ಬ್ಯುಸಿ ಆ್ಯಂಡ್ ಅಫ್ಕೋರ್ಸ್ ಮಿಕ್ಸ್ಡ್ ಫೀಲಿಂಗ್ ಇರುತ್ತೆ ಮನಸ್ಸಲ್ಲಿ. ಎಷ್ಟು ಬೇಜಾರು ಆಗ್ತಾ ಇದೆ ಸೆಟ್ ಬಿಟ್ಟು ಹೋಗ್ಲಿಕ್ಕೆ. ಸೀರಿಯಲ್ ಮುಗೀತು, ಖಂಡಿತವಾಗ್ಲೂ ಬೇಜಾರಾಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರಾಮ್ಜಿ ಸರ್, ಬಿಕಾಸ್ ಒಂದು ಒಳ್ಳೆ ಕ್ಯಾರೆಕ್ಟರ್ನ ನನಗೆ ಕೊಟ್ಟಿದ್ರು. ತುಂಬ ಬೇಜಾರಿದೆ. ನನ್ನ ಜರ್ನಿ ತುಂಬ ಶಾರ್ಟ್ ಜರ್ನಿ, ಬಟ್ ಎಲ್ಲರ ಜೊತೆನೂ ಕನೆಕ್ಟ್ ಆಗಿದ್ದೆ. ಆ್ಯಂಡ್ ಓಲ್ ಟೀಮ್ ದ ವೆರಿ ಗುಡ್. ಶೂಟಿಂಗ್ ಬಂದರೆ ಶೂಟಿಂಗ್ ಬಂದಿದ್ದೀವಿ ಅಂತಲೇ ಅನಿಸ್ತಾ ಇರಲಿಲ್ಲ. ಅಷ್ಟು ಆರಾಮಾಗಿ ಶೂಟ್ ಮಾಡಿಕೊಂಡು ಆರಾಮಾಗಿದ್ವಿ. ತುಂಬ ಬೇಜಾರಾಗ್ತಾ ಇದೆ. ಸೊ ಎಸ್, ನಿಮ್ಮ ಫ್ಯಾನ್ಸ್ ನಿಮ್ಮನ್ನು ಮತ್ತೊಂದು ಅವತಾರದಲ್ಲಿ ನೋಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ರಾಮಾಚಾರಿಯಲ್ಲಿ ರುಕ್ಕು ಪಾತ್ರದ ಮುಖಾಂತರ ಮನೆ ಮಾತಾಗಿದ್ರಿ. ಆ್ಯಂಡ್ ಆ ವಿಲನ್ ಆಗಿದ್ರು ಕೂಡ ನೀವು ಬ್ಯೂಟಿ ವಿತ್ ಬ್ರೈನ್ಸ್, ಅಫ್ಕೋರ್ಸ್ ಎಷ್ಟೋ ಜನಕ್ಕೆ ಇಷ್ಟ ಆಗಿದ್ದೀರಿ. ಸೊ ಎಸ್, ಮತ್ತೊಂದು ಶೇಡ್ನಲ್ಲಿ ನಿಮ್ಮನ್ನು ನೋಡ್ತೀವಿ ನಾವು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.